ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಟೊಮಟೊ ಗೊಜ್ಜು ಮತ್ತು ಬಿಸಿ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ 2ರಿಂದ 3 ಸ್ಪೂನು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಈ ಟೊಮಟೊ ಗೊಜ್ಜಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ 2 ಸ್ಪೂನು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೊತೆಗೆ ನಾನು ಉದ್ದಿನಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಎಲ್ಲ ಕಡೆ ನಾವು ಮಿಲಾಯಿಸಿದರೆ ಬೇಗನೆ ಫ್ರೈ ಆಗುತ್ತೆ. 2 ಹಸಿಮೆಣ್ಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿನೂ ಸಹ ನಾನು ಹೆಚ್ಚಾಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಒಂದು ದೊಡ್ಡದಾದರೆ 1, ಚಿಕ್ಕದಾದರೆ 2 ಈರುಳ್ಳಿನ ಹೆಚ್ಚಾಕೊಳ್ಳೋಣ. ನೋಡಿ, ಅದ್ರ ಜೊತೆಗೇ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ನಾನು ಮ್ಯಾಶ್ ಮಾಡಿಟ್ಟಿದ್ದೆ, ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಮಾಲ್ ಸಾಲ್ಟ್ನ ಹಾಕ್ಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಾಡುತ್ತೆ. ಇದ್ರ ಜೊತೆಗೆ ನಾನು 3ರಿಂದ 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನ ಹಾಕ್ಕೊಂಡು ನೀಟಾಗಿ ಅದ್ರ ಜೊತೆಗೇ ಅರಿಶಿನ ಪುಡಿನೂ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೋದ್ರಿಂದ ಬೇಗನೆ ಟೊಮೊಟೊ ಮ್ಯಾಶ್ ಆಗುತ್ತೆ ಮತ್ತು ಅದರಿಂದ ಚೆನ್ನಾಗಿ ಜ್ಯೂಸಸ್ಸು ನೀಟಾಗಿ ನಮಗೆ ಸಿಗುತ್ತೆ. ಅಚ್ಕಾರದ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಸಾಂಬಾರಿನ ಪೌಡರು ಇಲ್ಲ ಅಂದರೆ ಧನಿಯಾ ಪುಡಿ, ಇವೆರಡರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಇದಕ್ಕೆ ಗರಂ ಮಸಾಲನೇ ಆ್ಯಡ್ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಹುಣಸೆ ಹಣ್ಣಿನ ರಸನ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಏಕೆಂದರೆ ಟೊಮೊಟೊದಲ್ಲಿ ಹುಳಿ ಅಂಶ ಕಡಿಮೆ ಇದ್ದರೆ ಇದು ಅದಕ್ಕೆ ಟ್ಯಾಲಿ ಆಗುತ್ತೆ. ನೋಡಿ ಯಾವ ಥರ ನಮ್ಮದು ಗ್ರೇವಿ ಗಟ್ಟಿಯಾಗಿದೆ. ಇದ್ರ ಜೊತೆಗೇ ನಾನು ಒಂದು ಅರ್ಧ ಸ್ಪೂನು ತುಪ್ಪನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಜಾಮೂನ್ ಲೋಟದಲ್ಲಿ ಅರ್ಧ ಅಥವಾ ಕಾಲು ಭಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದ್ದರೆ ಸಾಕು ಗ್ರೇವಿ. ಇದನ್ನು ನಾವು ನೀಟಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದ್ರ ಜೊತೆಗೆ ನಾನು ಇವಾಗ ದಪ್ಪ ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ. ಇದ್ರ ಜೊತೆಗೆ ನಾವು ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ತೊಗೊಂಡು ನೀಟಾಗಿ ಅದರಲ್ಲಿ ಕಲ್ಲು ಅಥವಾ ಧೂಳು ಇರುತ್ತೆ, ನೀಟಾಗಿ ಆರಿಸ್ಕೊಂಡು ನೀಟಾಗಿ ನೋಡಿ ಯಾವ ರೀತಿಯಾಗಿ ನಾನು ಆರಿಸ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಮರ ತೊಗೊಂಡು ಈ ಥರ ಚಪ್ಪರಿಸಿದಾಗ ಅದರಲ್ಲಿರುವಂಥ ಧೂಳು ಎಲ್ಲ ಹೊರಗಡೆ ಹೋಗುತ್ತೆ. ನೀಟಾಗಿ ಎಲ್ಲ ಕಡೆ ನಾವು ಚಪ್ಪರಿಸ್ಕೊಳ್ಳೋಣ. ನೋಡಿ, ಅಲ್ಲಲ್ಲಿ ಕಾಣುತ್ತೆ ಭತ್ತದ ಕಲ್ಲಿರುತ್ತೆ, ಭತ್ತ ಅಥವಾ ಧೂಳು ಬೇರೆ ಬೇಡವಾದ ವಸ್ತು ಏನಾದರೂ ಇದ್ದರೆ ನಾವು ನೀಟಾಗಿ ಆರಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚಪ್ಪರಿಸಿದ್ರೆ ಆ ಧೂಳೆಲ್ಲ ಹೊರಗಡೆ ಹೋಗುತ್ತೆ. ಹಾಗೆ ಒಂದು ದೊಡ್ಡದೊಂದು ಬೌಲ್ನಲ್ಲಿ ಅಕ್ಕಿನ ಹಾಕಿ ಇಟ್ಟಿದ್ದೀನಿ. ಈ ಕಡೆ ನೋಡಿ ಗ್ರೇವಿ ರೆಡಿ ಆಗ್ತಾಯಿದೆ. ಬಬ್ಬಲ್ಸ್ ಎಲ್ಲ ಮೇಲ್ಗಡೆ ಯಾವ ರೀತಿ ಬರ್ತಾಯಿದೆ, ಈ ರೀತಿಯಾಗಿ ಬಬ್ಬಲ್ಸ್ದು ಬರ್ತಾ ಇದ್ದರೆ ನಮ್ಮದು ಈ ಟೊಮೊಟೊ ಗ್ರೇವಿ ರೆಡಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇಲ್ಲದ ಕಾರಣ ನಾನು ಹಾಗೆ ಮಾಡಿದ್ದೀನಿ. ನೋಡಿ, ಈ ಕಡೆ ನಾವು ಅಕ್ಕಿನ ಜಾಲಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡು ಅನ್ನ ಮಾಡೋದಕ್ಕೆ ಈ ಥರ ಜಾಲಿಸ್ಕೊಂಡು ಹಾಕೋದ್ರಿಂದ ಕಲ್ಲುಗಳೇನಾರು ಇದ್ದರೆ ಅನ್ನದಲ್ಲಿ ಸಿಗೋಲ್ಲ. ನೋಡಿ, ಈ ರೀತಿಯಾಗಿ ನಾನು ಜಾಲಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸಮದಟ್ಟಾಗಿ ಮಾಡಿಕೊಂಡು ನಾನು ಬೆರಳು ಅಳತೆಯಲ್ಲಿ ನೋಡಿ ಒಂದು ಬೆರಳಲ್ಲಿ 3 ಗೆರೆಗಳಿರುತ್ತೆ ಅಲ್ವಾ, ಆ ಗೆರೆಯಲ್ಲಿ 2ನೇ ಬೆರಳಿನವರೆಗೂ ನಂದು ಅಕ್ಕಿ ಸಮದಟ್ಟಾಗಿದೆ. ಆ ಅಕ್ಕಿ ಮೇಲ್ಗಡೆ ನೀರನ್ನು ನಾನು 2ನೇ ಗೆರೆಯವರೆಗೂ ನೋಡಿಬಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತೀನಿ. ಕಲ್ಲುಪ್ಪು ಹಾಕೋದ್ರಿಂದ ಅನ್ನದ ರುಚಿ ಹೆಚ್ಚಾಗುತ್ತೆ. ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ನ ಕೂಗಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ ತುಂಬ ಅನ್ನ ಆಯಿತು, ಗ್ರೇವಿನೂ ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಟೊಮೊಟೊ ಗ್ರೇವಿ.
ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಬಿಸಿ ಅನ್ನ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ಈ ಚಳಿ ವಾತಾವರಣ ಮತ್ತು ಸೈಕ್ಲೋನ್ ಟೈಮಲ್ಲಿ ಬಿಸಿ ಅನ್ನ ಮತ್ತು ಈ ಥರ ಗ್ರೇವಿಗಳು ಇದ್ದರೆ ತುಂಬಾ ಬೇಗನೆ ಊಟ ಸೇರುತ್ತೆ ನೋಡಿ. ಗ್ರೇವಿ ಹಾಕ್ಕೊಳ್ಳುವಾಗ ಎಲ್ಲ ಕಡೆ ಮಿಲಾಯಿಸ್ಕೊಂಡು ಹಾಕ್ಕೊಳ್ಬೇಕು, ಏಕೆ ಅಂದರೆ ಒಂದೊಂದು ಕಡೆ ಒಂದೊಂದು ಉಪ್ಪು ಜಾಸ್ತಿ ಆಗಿರುತ್ತೆ, ಹುಳಿ ಜಾಸ್ತಿ ಆಗಿರುತ್ತೆ. ನಾವೆಲ್ಲ ಕಡೆ ನಾವು ಮಿಲಾಯಿಸಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ. ಇದ್ರ ಜೊತೆಗೆ ನಾನು ತುಪ್ಪನೇ ಆ್ಯಡ್ ಮಾಡ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.